ನಮಸ್ಕಾರ. ಸರ್ಕಾರಿ ನೌಕರನು ಮತಗಟ್ಟೆಯನ್ನು ವಶಪಡಿಸಿಕೊಂಡಾಗ ಅವನಿಗೆ ವಿಧಿಸುವ ಕಾರಾಗೃಹ ಶಿಕ್ಷೆ ಯಾವುದು? ಸರ್ಕಾರಿ ನೌಕರ ಮತಗಟ್ಟೆಯನ್ನು ವಶಪಡಿಸಿಕೊಂಡಾಗ ಅವನಿಗೆ ವಿಧಿಸುವ ಶಿಕ್ಷೆ ಯಾವುದಂದ್ರೆ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ. ಒಬ್ಬ ಸರ್ಕಾರಿ ನೌಕರ ಮತಗಟ್ಟೆಯನ್ನು ವಶಪಡಿಸಿಕೊಂಡ್ರೆ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ. ಗ್ರಾಮ ಪಂಚಾಯಿತಿ ಸದಸ್ಯನು ತನ್ನ ರಾಜೀನಾಮೆಯನ್ನು ಯಾವ ಪ್ರಕರಣದಡಿ ನೀಡುತ್ತಾನೆ? ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ರಾಜೀನಾಮೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ನೀಡಬೇಕು. ಯಾವ ಪ್ರಕರಣದಡಿ ತನ್ನ ರಾಜೀನಾಮೆಯನ್ನು ನೀಡಬೇಕಂದ್ರೆ ಪ್ರಕರಣ 43. ಪ್ರಕರಣ 43ನೇ ಪ್ರಕರಣದಡಿ ಗ್ರಾಮ ಪಂಚಾಯಿತಿ ಸದಸ್ಯನು ತನ್ನ ರಾಜೀನಾಮೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ನೀಡಬೇಕು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನು ತನ್ನ ರಾಜೀನಾಮೆಯನ್ನು ಯಾರಿಗೆ ಕೊಡಬಹುದು? ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನು ತನ್ನ ರಾಜೀನಾಮೆಯನ್ನು ಯಾರಿಗೆ ಕೊಡಬಹುದು? ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ. ಅಧ್ಯಕ್ಷನ ಗೈರು ಹಾಜರಾದರೆ ಅಸಿಸ್ಟೆಂಟ್ ಕಮಿಷನರ್ಗೆ, ಗ್ರಾಮ ಪಂಚಾಯಿತಿ PDOಗೆ 1 ಮತ್ತು 2. ನೋಡಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ತಮ್ಮ ರಾಜೀನಾಮೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಕೊಡಬೇಕು. ಇವರ ಒಂದು ಅನುಪಸ್ಥಿತಿಯಲ್ಲಿ ಇವರು ಗೈರು ಹಾಜರಿದ್ರಪ್ಪ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ಗೆ ತಮ್ಮ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಹಾಗಾದರೆ ಇದಕ್ಕೆ ಸರಿಯಾದ ಆಯ್ಕೆ ಯಾವುದಂದ್ರೆ 4ನೇದು ಇದೆಯಲ್ಲ, 1 ಮತ್ತು 2 ಸರಿ. ಯಾವ ಪ್ರಕರಣದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆಗದಂತೆ ತಡೆಗಟ್ಟುವುದು ಗ್ರಾಮ ಪಂಚಾಯಿತಿಯ ಕರ್ತವ್ಯ? ನೋಡಿ, ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆಗದಂತೆ ತಡೆಗಟ್ಟುವುದು ಗ್ರಾಮ ಪಂಚಾಯಿತಿಯ ಕರ್ತವ್ಯ. ಅದನ್ನು ಯಾವ ಒಂದು ಪ್ರಕರಣ ಹೇಳುತ್ತಪ್ಪ ಅಂದರೆ ಪ್ರಕರಣ 58C. ಈ 58C ಇದೆಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗದಂತೆ ತಡೆಗಟ್ಟುವುದು ಗ್ರಾಮ ಪಂಚಾಯಿತಿಯ ಕರ್ತವ್ಯ ಅಂತೇಳಿ ಹೇಳುತ್ತೆ. ಇನ್ನು 58B ಏನು ಹೇಳುತ್ತೆ ಅಂದರೆ ಮಾನವ ಘನತೆಗೆ ಕಳಂಕ ತರುವ ಪಾರಂಪರಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಪದ್ಧತಿಗಳನ್ನು ಆಚರಣೆ ಮಾಡುವುದು ತಪ್ಪು ಅಂತೇಳಿ ಹೇಳುತ್ತೆ. ಇದನ್ನು ಆಚರಣೆ ಮಾಡಿದರೆ, ಇಂತಹ ಆಚರಣೆ ಕಂಡು ಬಂದಲ್ಲಿ ಅದನ್ನು ಗೊತ್ತುಪಡಿಸಿದ ಪ್ರಾಧಿಕಾರಕ್ಕೆ ತಿಳಿಸೋದು ಗ್ರಾಮ ಪಂಚಾಯಿತಿಯ ಕರ್ತವ್ಯ ಆಗಿರುತ್ತೆ. ಇನ್ನೊಂದು 58A ಪ್ರಕರಣ 58 ಏನು ಹೇಳುತ್ತೆ? ಜೀತಗಾರಿಕೆ ಸಂದರ್ಭದಲ್ಲಿ ವರದಿ ಸಲ್ಲಿಸುವುದು ಗ್ರಾಮ ಪಂಚಾಯಿತಿಯ ಕರ್ತವ್ಯ. 58E ಏನು ಹೇಳುತ್ತೆ ಅಂದರೆ ಸ್ವಚ್ಛ ಪರಿಸರವನ್ನು ಕಾಪಾಡುವುದು ಗ್ರಾಮ ಪಂಚಾಯಿತಿಯ ಕರ್ತವ್ಯ. ಹಾಗಾದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ಯಾವುದಂದ್ರೆ ಪ್ರಕರಣ 58C. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗದಂತೆ ತಡೆಗಟ್ಟುವುದು ಗ್ರಾಮ ಪಂಚಾಯಿತಿಯ ಕರ್ತವ್ಯ. ಇದನ್ನು ಹೇಳ್ತಕ್ಕಂಥ ಪ್ರಕರಣ ಯಾವುದು? ಪ್ರಕರಣ 58C. ಆಹಾರ ಸಹಾಯವಾಣಿ ಸಂಖ್ಯೆ ಯಾವುದು? ಆಹಾರ ಸಹಾಯವಾಣಿ ಸಂಖ್ಯೆ ಯಾವುದಂದ್ರೆ 1967 1967. PDO ಮತ್ತು ಕಾರ್ಯದರ್ಶಿ SDAA ಇವರನ್ನು ಬಿಟ್ಟು ಉಳಿದ ನೌಕರರನ್ನು ಯಾರು ನೇಮಕ ಮಾಡಬಹುದು? ಎಕ್ಸಿಕ್ಯೂಟಿವ್ ಆಫೀಸರ್, CEO ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್. ಇದಕ್ಕೆ ಸರಿಯಾದ ಆಯ್ಕೆ ಇವರು PDO, ಕಾರ್ಯದರ್ಶಿ ಮತ್ತು SDA ಇವರನ್ನು ಸರ್ಕಾರ ನೇಮಕ ಮಾಡುತ್ತೆ. ಒಂದು ನಿಮಿಷ. ಸರ್ಕಾರ ನೇಮಕ ಮಾಡುತ್ತೆ. ಆದರೆ ಇತರ ಸಿಬ್ಬಂದಿಗಳನ್ನು, ಗ್ರಾಮ ಪಂಚಾಯಿತಿಯ ಇತರ ಸಿಬ್ಬಂದಿಗಳನ್ನು DC ಅವರು ನೇಮಕ ಮಾಡ್ತಾರೆ. ತಾಲೂಕು ಪಂಚಾಯಿತಿ, ಒಂದು ನಿಮಿಷ. ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಮಿತಿಯ ಪದನಿಮಿತ್ತ ಕಾರ್ಯದರ್ಶಿ ಯಾರಾಗಿರುತ್ತಾರೆ? ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಮಿತಿಯ ಪದನಿಮಿತ್ತ ಕಾರ್ಯದರ್ಶಿ ಯಾರಾಗಿರುತ್ತಾರೆ? ಉಪವಿಭಾಗಾಧಿಕಾರಿಯವರು, ಅಸಿಸ್ಟೆಂಟ್ ಕಮಿಷನರ್ ಅವರು ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಮಿತಿಯ ಪದನಿಮಿತ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಜಿಲ್ಲಾ ಪಂಚಾಯಿತಿಯ ಹಣಕಾಸು ಮತ್ತು ಲೆಕ್ಕಪತ್ರ ಸಮಿತಿಯ ಪದನಿಮಿತ್ತ ಕಾರ್ಯದರ್ಶಿ ಯಾರಾಗಿರುತ್ತಾರೆ? ಉಪಕಾರ್ಯದರ್ಶಿ. ಜಿಲ್ಲಾ ಪಂಚಾಯಿತಿಯ ಹಣಕಾಸು ಲೆಕ್ಕಪತ್ರ ಸಮಿತಿಯ ಪದನಿಮಿತ್ತ ಕಾರ್ಯದರ್ಶಿಯಾಗಿ ಉಪಕಾರ್ಯದರ್ಶಿ ಇರ್ತಾರೆ. ಇವರು ಹಣಕಾಸು ಲೆಕ್ಕಪತ್ರ ಸಮಿತಿಯ ಪದನಿಮಿತ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಕರಾರು ಮತ್ತು ಒಪ್ಪಂದ ಮಾಡಿಕೊಳ್ಳುವ ಅಧಿಕಾರ
ಇರುವುದು ಯಾರಿಗೆ? ಜಿಲ್ಲಾ ಪಂಚಾಯಿತಿ ಸಂಬಂಧದಲ್ಲಿ ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಕರಾರು ಮತ್ತು ಒಪ್ಪಂದವನ್ನು ಮಾಡಿಕೊಳ್ಳುವ ಅಧಿಕಾರ ಇರುವುದು ಜಿಲ್ಲಾ ಪಂಚಾಯಿತಿಯ ಸಿಇಒಗೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಇವರು ಜಿಲ್ಲಾ ಪಂಚಾಯಿತಿ ಪರವಾಗಿ ಕರಾರು ಮತ್ತು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಗ್ರಾಮ ಪಂಚಾಯಿತಿಯ 4ನೇ ಅನುಸೂಚಿಯನ್ನು ಎಷ್ಟು ತಿಂಗಳಲ್ಲಿ ಪರಿಷ್ಕರಿಸಬಹುದು? 12 ತಿಂಗಳಲ್ಲಿ. 12 ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯಿತಿಯಲ್ಲಿ ಹೇಳಿರ್ತಕ್ಕಂಥ ಅನುಸೂಚಿ 4ನೇ ಅನುಸೂಚಿ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಪ್ರಕಾರಗಳನ್ನು ತಿಳಿಸುತ್ತೆ. ಈ ಒಂದು 4ನೇ ಅನುಸೂಚಿಯಲ್ಲಿ ತಿಳಿಸಿರ್ತಕ್ಕಂತಹ ಪ್ರಕಾರಗಳನ್ನು ಪ್ರತಿ ವರ್ಷ 12 ತಿಂಗಳಿಗೊಮ್ಮೆ ಪರಿಷ್ಕರಣೆ ಮಾಡಬೇಕು. ಮತದಾನಕ್ಕೆ ಮುಂಚೆ 48 ಗಂಟೆಯೊಳಗೆ ಅಥವಾ ಮತದಾನದ ದಿನದಂದು ಯಾವುದೇ ಸಾರ್ವಜನಿಕ ಸಭೆ ನಡೆದರೆ ಅಥವಾ ಹಾಜರಾದರೆ ಆತನಿಗೆ ಎಷ್ಟು ದಂಡವನ್ನು ವಿಧಿಸಲಾಗುತ್ತದೆ? ನೋಡಿ, 250 ರೂಪಾಯಿ. 250 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಮತದಾನಕ್ಕೆ ಮುಂಚೆ 48 ಗಂಟೆಯೊಳಗೆ ಮತದಾನ ದಿನದಂದು ಯಾವುದೇ ಒಂದು ಸಾರ್ವಜನಿಕ ಸಭೆ ಇರಬಹುದು ಅಥವಾ ಅದಕ್ಕೆ ಸಭೆಗೆ ಹಾಜರಾದರೆ ಅವನಿಗೆ 250 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತದೆ. ಗ್ರಾಮ ಪಂಚಾಯಿತಿಯ ಉಪವಿಧಿಗಳನ್ನು ರದ್ದುಪಡಿಸುವ ಅಧಿಕಾರ ಯಾರಿಗಿದೆ? ಗ್ರಾಮ ಪಂಚಾಯಿತಿ ಉಪವಿಧಿಗಳನ್ನು ರದ್ದುಪಡಿಸುವ ಅಧಿಕಾರ ಯಾರಿಗಿದೆ? ನೋಡಿ, ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಅನುಮೋದನೆಯನ್ನು ಪಡೆದುಕೊಂಡು ಪ್ರಕರಣ 315 ಅಡಿಯಲ್ಲಿ ಉಪವಿಧಿಗಳನ್ನು ರಚನೆ ಮಾಡಬಹುದು. ಆದರೆ ಈ ಉಪವಿಧಿಗಳನ್ನು ರದ್ದುಪಡಿಸುವ ಅಧಿಕಾರ ಯಾರಿಗಿದೆ ಅಂದರೆ ಸರ್ಕಾರಕ್ಕಿದೆ, ರಾಜ್ಯ ಸರ್ಕಾರಕ್ಕೆ ಇದೆ. ಚುನಾವಣಾ ಆಯೋಗ ಮೀಸಲಾತಿ ಮತ್ತು ಚುನಾವಣಾ ವೇಳಾಪಟ್ಟಿಯನ್ನು ಎಷ್ಟು ದಿನಗಳೊಳಗಾಗಿ ಪ್ರಕಟಿಸತಕ್ಕದ್ದು? ಚುನಾವಣಾ ಆಯೋಗ ಮೀಸಲಾತಿ ಮತ್ತು ಚುನಾವಣಾ ವೇಳಾಪಟ್ಟಿಯನ್ನು ಎಷ್ಟು ದಿನದೊಳಗಾಗಿ ಪ್ರಕಟಿಸತಕ್ಕದ್ದು? 45 ದಿನದೊಳಗಾಗಿ. ಚುನಾವಣೆ ಘೋಷಣೆಯಾದ 45 ದಿನದ ಒಳಗಾಗಿ ಚುನಾವಣಾ ಆಯೋಗ ಮೀಸಲಾತಿ ಮತ್ತು ಚುನಾವಣಾ ವೇಳಾಪಟ್ಟಿಯನ್ನು ಘೋಷಣೆ ಮಾಡಬೇಕಾಗುತ್ತೆ, 45 ದಿನಗಳೊಳಗಾಗಿ. ಕುಂದುಕೊರತೆ ನಿವಾರಣಾ ಪ್ರಾಧಿಕಾರಿ ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕು? ಕುಂದುಕೊರತೆ ನಿವಾರಣೆ ಪ್ರಾಧಿಕಾರಿ ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕಂದ್ರೆ ರಾಜ್ಯ ಸರ್ಕಾರಕ್ಕೆ. ಗ್ರಾಮ ಪಂಚಾಯಿತಿ ವಿಸರ್ಜನೆ ಮಾಡುವ ಅಧಿಕಾರ ಯಾರಿಗಿದೆ? ಗ್ರಾಮ ಪಂಚಾಯಿತಿ ವಿಸರ್ಜನೆ ಮಾಡುವ ಅಧಿಕಾರ ಯಾರಿಗಿದೆ ಅಂದರೆ ಜಿಲ್ಲಾ ಪಂಚಾಯಿತಿಗೆ ಇದೆ. ಜಿಲ್ಲಾ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿಯನ್ನು ವಿಸರ್ಜನೆ ಮಾಡುವ ಅಧಿಕಾರವಿದೆ. ಜಿಲ್ಲಾ ಪಂಚಾಯಿತಿಯ ಸಂಬಂಧದಲ್ಲಿ ಸರ್ಕಾರ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಸಂಬಂಧದಲ್ಲಿ ಜಿಲ್ಲಾ ಪಂಚಾಯಿತಿ ವಿಸರ್ಜನೆ ಮಾಡಬಹುದು. ಸರ್ಕಾರವು ಸ್ಥಿರ ಸ್ವತ್ತು ವರ್ಗಾವಣೆಯ ಮೇಲೆ ವಿಧಿಸುವ ಸ್ಟ್ಯಾಂಪ್ ಶುಲ್ಕ. ನೋಡಿ, ಸರ್ಕಾರವು ಸ್ಥಿರ ಸ್ವತ್ತು ವರ್ಗಾವಣೆ ಮೇಲೆ ವಿಧಿಸುವ ಸ್ಟ್ಯಾಂಪ್ ಶುಲ್ಕ ಎಷ್ಟಂದ್ರೆ 3%. ಇಂಥ ಪ್ರಶ್ನೆನ ಬರೋದು ಪರೀಕ್ಷೆಯಲ್ಲಿ. ಇಂಥವನ್ನೆಲ್ಲ ಸ್ವಲ್ಪ ಗಮನವಿಟ್ಟು ಓದಿದ್ರೆ ಪರೀಕ್ಷೆಯಲ್ಲಿ ಅಂಕಗಳನ್ನು ಪಡೆದುಕೊಳ್ಬಹುದು. ನೋಡಿ, ಸರ್ಕಾರ ಸ್ಥಿರ ಸ್ವತ್ತು ವರ್ಗಾವಣೆ ಮೇಲೆ ವಿಧಿಸುವ ಸ್ಟಾಂಪ್ ಶುಲ್ಕ ಎಷ್ಟಂದ್ರೆ 3%. ಪಂಚಾಯಿತಿಗಳ ವಿವೇಚನಾತ್ಮಕ ಅನುದಾನಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು? ಪಂಚಾಯಿತಿಗಳ ವಿವೇಚನಾತ್ಮಕ ಅನುದಾನಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಪ್ರಕರಣ 209. ಜಿಲ್ಲಾ ಪಂಚಾಯಿತಿಗಳಿಗೆ ಮಾತ್ರ ಸೀಮಿತ. ಸರ್ಕಾರ ಅನುದಾನ ನೀಡುವುದು ಗರಿಷ್ಠ 10 ಲಕ್ಷ ರೂಪಾಯಿ. ನೋಡಿ, ಸರ್ಕಾರ ಅನುದಾನ ನೀಡುವುದು ಇದು ಸರಿಯಾದ ಆಯ್ಕೆ. ವಿವೇಚನಾತ್ಮಕ ಅನುದಾನವನ್ನು ಪ್ರಕರಣ 208 ಅಡಿ ಸರ್ಕಾರ ನೀಡುತ್ತದೆ. ಅಲ್ಲಿ ಯಾರ್ಯಾರು ನೀಡುತ್ತೆ? ಜಿಲ್ಲಾ ಪಂಚಾಯಿತಿಗೆ ಮತ್ತು ತಾಲೂಕು ಪಂಚಾಯಿತಿಗೆ ಈ ಸಿಬ್ಬಂದಿ ಅನುದಾನವನ್ನು ನೀಡುತ್ತೆ, ವಿವೇಚನಾತ್ಮಕ ಅನುದಾನ. ತಾಲೂಕು ಪಂಚಾಯಿತಿಯ ಆಡಳಿತಾಧಿಕಾರಿಯನ್ನು ನೇಮಿಸುವವರು ಯಾರು? ನೋಡಿ, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡ್ತಾರೆ ಪ್ರಕರಣ 239 ಅನುಸಾರವಾಗಿ. ಇದನ್ನ ನೇಮಕ ಯಾರು ಮಾಡ್ತಾರಪ್ಪ ಅಂದರೆ ರಾಜ್ಯ ಸರ್ಕಾರ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ರಾಜ್ಯ ಸರ್ಕಾರ ಅಲ್ಲ, DC ಅವರೇ ಮಾಡ್ತಾರೆ. DC ಅವರೇ 239ನೇ ಪ್ರಕರಣದ ಅಡಿಯಲ್ಲಿ ಈ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಅಂದರೆ ಚುನಾವಣೆ ನಡೆಸೋದಕ್ಕೆ ಅಡೆತಡೆ ಆತಪ್ಪ ಅಂದರೆ ಆ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಬರದೇ ಇದ್ದರೆ ಆವಾಗ
ಆಡಳಿತಾಧಿಕಾರಿಯನ್ನು ನೇಮಕ ಮಾಡ್ತಾರೆ. ಅವರ ಆಡಳಿತ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದರೆ 6 ತಿಂಗಳವರೆಗೆ ಇರುತ್ತೆ. ಇದು ಪ್ರಕರಣ 239ನೇ ಪ್ರಕರಣದಲ್ಲಿ 239. ಗ್ರಾಮ ಪಂಚಾಯಿತಿಯ ತಾಂತ್ರಿಕ ಮೇಲ್ವಿಚಾರಣೆ ಪರಿವೀಕ್ಷಣೆಯ ವರದಿಯನ್ನು ಯಾರಿಗೆ ಸಲ್ಲಿಸಬೇಕು? ಕಾರ್ಯದರ್ಶಿಗೆ. ನೋಡಿ, ಗ್ರಾಮ ಪಂಚಾಯಿತಿಯ ತಾಂತ್ರಿಕ ಮೇಲ್ವಿಚಾರಣೆ ವರದಿಯನ್ನು ಯಾರಿಗೆ ಸಲ್ಲಿಸಬೇಕು? ಇದು ಕಾರ್ಯದರ್ಶಿಗೆ ಸಲ್ಲಿಸಬೇಕಾಗುತ್ತೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ EVM ಮಷಿನ್ ಬಳಕೆಯಾದ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪಂಚಾಯಿತಿ ಚುನಾವಣೆಯಲ್ಲಿ EVM ಬಳಕೆಯಾದ ಜಿಲ್ಲೆ ಯಾವುದು ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಆಯ್ಕೆ ಬೀದರ್ನಲ್ಲಿ ಈ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ EVM ಮಷೀನನ್ನು ಬಳಕೆ ಮಾಡಲಾಗಿತ್ತು. 73ನೇ ಸಂವಿಧಾನ ತಿದ್ದುಪಡಿಯಾದಾಗ ಯಾವ ಉಪರಾಷ್ಟ್ರಪತಿ ಅಧಿಕಾರದಲ್ಲಿದ್ದರು? KR ನಾರಾಯಣರವರು 73ನೇ ತಿದ್ದುಪಡಿಯಾದಾಗ ಉಪರಾಷ್ಟ್ರಪತಿಯಾಗಿ ಅಧಿಕಾರದಲ್ಲಿದ್ದರು KR ನಾರಾಯಣರವರು. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮಗಳ ಒಟ್ಟು ಪ್ರಕರಣಗಳ ಸಂಖ್ಯೆ ಎಷ್ಟು? ಪ್ರಕರಣಗಳ ಸಂಖ್ಯೆ 321. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಒಟ್ಟು 321 ಪ್ರಕರಣಗಳನ್ನು ಒಳಗೊಂಡಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ. ನಮಸ್ಕಾರ. ಒಂದು ಸ್ವಲ್ಪ ಕಮೆಂಟು ಅದನ್ನು ಇದನ್ನು ಮಾಡಿರಿ, ಒಂದು ಸ್ವಲ್ಪ ಲೈಕ್ ಮಾಡಿರಪ್ಪ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.